show that the relation capital R defined on the set capital A of all the triangles by capital R is equal to T1 comma T2, where T1 is similar to T2 is an equivalence relation. ಇಲ್ಲೊಂದು ಸೆಟ್ ಇದೆ. ಏನು ಸೆಟ್ ಅದು? ಕ್ಯಾಪಿಟಲ್ ಎ ಅಂತ. ಈ ಕ್ಯಾಪಿಟಲ್ ಎನ ಮೆಂಬರ್ಸ್ ಏನು? ಎಲ್ಲ ಟ್ರ್ಯಾಂಗಲ್ಸು ಇದರೊಳಗೆ ಇರ್ತವೆ. ಈ ಸೆಟ್ ಮೇಲೆ ಒಂದು ರಿಲೇಷನ್ ಡಿಫೈನ್ ಮಾಡಿದ್ದಾರೆ ಕ್ಯಾಪಿಟಲ್ ಆರ್ ಅಂತ. ಇದರೊಳಗೆ ಈ ಥರ ಕಪಲ್ಸ್ ಇರ್ತವೆ, T1 ಕಮ T2. T1 ಅನ್ನೋದು ಎನ ಮೆಂಬರು, T2 ಅನ್ನೋದು ಕೂಡ ಎನ ಮೆಂಬರು. ಅಂದರೆ T1 ಅನ್ನೋದು ಒಂದು ಟ್ರ್ಯಾಂಗಲ್ಲು, T2 ಅನ್ನೋದು ಒಂದು ಟ್ರ್ಯಾಂಗಲ್ಲು. ಈ ಥರ ಕಪಲ್ ಮಾಡ್ತೀವಿ. T1 ಮತ್ತು T2ನ ಕಪಲ್ ಮಾಡ್ತೀವಿ. ಯಾವ ಆಧಾರದ ಮೇಲೆ? T1 ಅನ್ನೋದು T2ಗೆ ಸಿಮಿಲರ್ ಆಗಿರಬೇಕು. ಸಿಮಿಲರ್ ಟ್ರ್ಯಾಂಗಲ್ಸ್ ಅಂದರೆ ಏನು? ಏನು ಸಿಮಿಲರ್ ಟ್ರ್ಯಾಂಗಲ್ಸ್ ಅಂದರೆ? ಎರಡು ಟ್ರ್ಯಾಂಗಲ್ಸು ಒಂದೇ ಶೇಪಲ್ಲಿರಬೇಕು, ಸೈಜು ಬೇರೆ ಬೇರೆ ಆಗಿರ್ಬೋದು, ಸೇಮು ಇರ್ಬೋದು. ಅಂದರೆ ಇಲ್ಲೊಂದು ಟ್ರ್ಯಾಂಗಲ್ ಇದೆ, ಈ ಥರ ಇದೇ ಆಕಾರದಲ್ಲಿ ಇನ್ನೊಂದು ಟ್ರ್ಯಾಂಗಲ್ ಚಿಕ್ಕದು ದೊಡ್ಡದು ಆಗ್ಬೋದು. ಈ ಥರ ಇದ್ದರೆ, ಈಗ ಒಂದು ಫೋಟೋ ಇದೆ ಅಂತ ಇಟ್ಕೊಳ್ರಿ. ಆ ಫೋಟೋನ ಸ್ಟ್ಯಾಂಪ್ ಸೈಜ್ ಫೋಟೋ, ಅದೇ ಫೋಟೋನ ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡ್ರೆ ಅವೆರಡು ಸಿಮಿಲರ್ ಫೋಟೋಸ್. ಆ ಥರ ಇಲ್ಲಿ ಎರಡು ಟ್ರ್ಯಾಂಗಲ್ಸ್ನ ಸಿಮಿಲರ್ ಟ್ರ್ಯಾಂಗಲ್ಸ್ ಅಂತ ಕರಿತೀವಿ. ಯಾವಾಗ ಅಂದರೆ ಅವೆರಡು ಟ್ರ್ಯಾಂಗಲ್ಸು ಶೇಪ್ ಸೇಮ್ ಇರಬೇಕು, ಸೈಜ್ ಮೇ ಬಿ ಡಿಫ್ರೆಂಟ್ ಆರ್ ಸೈಜ್ ಮೇ ಬಿ ಈಕ್ವಲ್. ಇವು ಸಿಮಿಲರ್ ಟ್ರ್ಯಾಂಗಲ್ಸ್ ಅಂತ. ಅಂದರೆ T1 ಅನ್ನೋ ಟ್ರ್ಯಾಂಗಲ್ T2 ಅನ್ನೋ ಟ್ರ್ಯಾಂಗಲ್ಗೆ ಸಿಮಿಲರ್ ಆಗಿದ್ದರೆ ಅದು ಆರ್ನ ಮೆಂಬರ್. ಯಾವುದು? T1 ಕಮ T2. T1 ಕಮ T2 ಈಸ್ ಎ ಮೆಂಬರ್ ಆಫ್ ಆರ್ ವೆನ್ T1 ಈಸ್ ಸಿಮಿಲರ್ ಟು T2. ಇದು ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ ಅಂತ ತೋರಿಸ್ಬೇಕು. ಒಂದು ರಿಲೇಷನ್ನ ಈಕ್ವಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಯಾವಾಗ ಅಂದರೆ ಅದು ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮಿಟ್ರಿಕ್ ಆಗಿರಬೇಕು, ಮತ್ತು ಟ್ರಾನ್ಸಿಟಿವ್ನೂ ಆಗಿರಬೇಕು. ಈಗ ಈ ರಿಲೇಷನ್ ರಿಫ್ಲೆಕ್ಸಿವ್ನಾ ಅಂತ ನೋಡೋಣ. ಅಂದರೆ ರಿಫ್ಲೆಕ್ಸಿವಿಟಿನ ಚೆಕ್ ಮಾಡ್ತಾ ಇದ್ದೀವಿ. ವೆನ್ ಡು ವಿ ಸೇ ದಟ್ ಈ ರಿಲೇಷನ್ ಈಸ್ ಎ ರಿಫ್ಲೆಕ್ಸಿವ್ ರಿಲೇಷನ್? ಒಂದು ರಿಲೇಷನ್ನ ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ ಯಾವಾಗ? ಇಫ್ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗಿಂಗ್ ಟು ದ ಸೆಟ್ ಕ್ಯಾಪಿಟಲ್ ಎ. ಅಂದರೆ ರಿಫ್ಲೆಕ್ಸಿವ್ ಅಂತ ಕರೀತೀವಿ ರಿಲೇಷನ್ ಯಾವಾಗ? ಇಫ್ ಎ ಕಮ ಎ ಬಿಲಾಂಗ್ಸ್ ಟು ವಾಟ್? ಎ ಕಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗಿಂಗ್ ಟು ಸ್ಮಾಲ್ ಎ. ಆವಾಗ ಅದನ್ನು ನಾವು ರಿಫ್ಲೆಕ್ಸಿವ್ ರಿಲೇಷನ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ರಿಫ್ಲೆಕ್ಸಿವಿಟಿ ಚೆಕ್ ಮಾಡಬೇಕಾದ್ರೆ T1 ಕಮ T1 ಅನ್ನೋದು ಆರಲ್ಲಿ ಇರುತ್ತೆ. T1 ಕಮ T2 ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ T1 ಬಿಲಾಂಗಿಂಗ್ ಟು ದ ಗಿವನ್ ಸೆಟ್ ಕ್ಯಾಪಿಟಲ್ ಎ. ಯಾಕೆ ಅಂದರೆ T1 ಕಮ T2 ಆರಲ್ಲಿ ಇದೆ ಅಂತ, ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಿ ನೋಡೋದು ಹೆಂಗೆ? T1 T2ಗೆ ಸಿಮಿಲರ್ ಆಗಿದ್ದರೆ T1 ಕಮ T2 ಆರಲ್ಲಿ ಇರುತ್ತೆ. ಈಗ T1 ಕಮ T1 ಆರಲ್ಲಿ ಇರುತ್ತೆ. ಯಾಕೆ ಅಂದರೆ ರೀಸನ್ ಈಸ್ T1 ಈಸ್ ಸಿಮಿಲರ್
to T1. T1 is similar to itself. T1 is similar to T1. T1ಗೆ ಸಮ ಅಲ್ಲ, ಸಿಮಿಲರ್ ಆಗಿರುತ್ತೆ ಅಲ್ವಾ. ಒಂದು ಪಾಸ್ಪೋರ್ಟ್ ಸೈಜ್ನ ಫೋಟೋ ಅಂತ ಇಟ್ಕೊಳ್ರಿ ನಿಮ್ಮದು. ಅಂಥವು 2 ಫೋಟೋ ಮಾಡಿಸಿದ್ದೀರ ಅಂತ ಇಟ್ಕೊಳ್ರಿ. ಅದರಲ್ಲಿ ಒಂದು ಫೋಟೋ ಇನ್ನೊಂದು ಫೋಟೋಗೆ ಸಿಮಿಲರ್. ಆ ಥರ ಒಂದು ಟ್ರ್ಯಾಂಗಲ್ ಅದೇ ಟ್ರ್ಯಾಂಗಲ್ಗೆ ಸಿಮಿಲರ್ ಟ್ರ್ಯಾಂಗಲ್ಸ್ ಅಂತ ಯಾವಾಗ ಕರಿತೀವಿ? ಅವೆರಡು ಟ್ರ್ಯಾಂಗಲ್ಸ್ನ ಆಕಾರ ಸೇಮ್ ಇರಬೇಕು. ಸೈಜ್ ವ್ಯತ್ಯಾಸ ಆದರೂ ಸರಿಯೇ, ಸೈಜ್ ಸೇಮ್ ಇದ್ದರೂ ಸರಿಯೇ. ಸೈಜ್ ಇಮ್ಮಿಟೀರಿಯಲ್ ಆದರೆ ಶೇಪ್ ಸೇಮ್ ಇರಬೇಕು ಎರಡು ಟ್ರ್ಯಾಂಗಲ್ಸ್ದು. ಅವಾಗ ಅದಕ್ಕೆ ಸಿಮಿಲರ್ ಟ್ರ್ಯಾಂಗಲ್ಸ್ ಅಂತ ಕರಿತೀವಿ. ಒಂದು ಟ್ರ್ಯಾಂಗಲ್ ಅದೇ ಟ್ರ್ಯಾಂಗಲ್ಗೆ ಸಿಮಿಲರ್ ಆಗಿರುತ್ತೆ. ಸೊ T1, T2 belongs to R. For all T1 belonging to capital A, reason is T1 is similar to T1. Therefore, R is reflexive on capital A. ರಿಫ್ಲೆಕ್ಸಿಬಿಟಿ ಚೆಕ್ ಮಾಡಿ ನೋಡಿದ್ವಿ, ಇದು ರಿಫ್ಲೆಕ್ಸಿವ್ ಆಗ್ತಾ ಇದೆ. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಈ ಸಿಮಿಟ್ರಿನ ಚೆಕ್ ಮಾಡೋಣ. ಇದು ಸಿಮಿಟ್ರಿಕಾ ಅಂಥೇಳಿ. ಇದು ಸಿಮಿಟ್ರಿನ ಚೆಕ್ ಮಾಡ್ತಾ ಇದ್ದೀವಿ. ಒಂದು ರಿಲೇಷನ್ನ ಸಿಮಿಟ್ರಿಕ್ ಅಂತ ಯಾವಾಗ ಕರಿತೀವಿ? A, B ಆರಲ್ಲಿ ಇದ್ದಿದ್ದೇ ಆದರೆ B, A ಆರಲ್ಲಿ ಇದ್ದೇ ತಿರಬೇಕು. ಆವಾಗ ಅದಕ್ಕೆ ಸಿಮಿಟ್ರಿಕ್ ರಿಲೇಷನ್ ಅಂತ ಕರಿತೀವಿ. ಈಗ ಲೆಟ್ T1, T2 ಬಿ ಎ ಮೆಂಬರ್ ಆಫ್ R. T1, T2 ಅನ್ನೋದು ಆರಲ್ಲಿ ಇದೆ ಅಂತ ಅಂದ್ಕೊಳ್ಳೋಣ. ಅದರ ಅರ್ಥ ಏನು? implies what? T1 is similar to T2. ಅಂದರೆ T1 ಅನ್ನೋ ಟ್ರ್ಯಾಂಗಲ್ ಮತ್ತು T2 ಅನ್ನೋ ಟ್ರ್ಯಾಂಗಲ್ ಏನಿದ್ದಾವೆ ಇವೆರಡು ಒಂದೇ ಆಕಾರದವು ಅಂತ. T1ನ ಆಕಾರ ಮತ್ತು T2ನ ಆಕಾರ ಒಂದೇ ಆಗಿದೆ ಅಂತ ಅಂದಮೇಲೆ T2ನ ಆಕಾರ ಮತ್ತು T1ನ ಆಕಾರ ಒಂದೇ ಆಗಿದೆ ಅಂದರೆ ತಪ್ಪಾಗಲ್ಲ. T1ನ ಆಕಾರ ಮತ್ತು T2ನ ಆಕಾರ ಒಂದೇ ಅಂದರೂ ಅದೇ, T2ನ ಆಕಾರ T1ನ ಆಕಾರ ಒಂದೇ ಆಗಿದೆ ಅಂದರೂ ಕೂಡ ಅದೇ ಅರ್ಥ ಬರುತ್ತೆ. Therefore, T1 is similar to T2 is similar to T1. T2 is similar to T1 ಅಂದಮೇಲೆ T2, T1 it belongs to R. ಅಂದರೆ ನಾವೇನು ನೋಡಿದ್ವಿ ಇಲ್ಲಿ ಅಂದರೆ T1, T2 ಆರಲ್ಲಿ ಇದ್ದಿದ್ದೇ ಆದರೆ T2, T1 ಆರಲ್ಲಿ ಇರುತ್ತೆ ಅಂತ ಆಯಿತು. ಅಂದಮೇಲೆ ಈ ರಿಲೇಷನ್ ಸಿಮಿಟ್ರಿಕ್. Therefore, R is symmetric on the given set capital A, the set of all triangles. ಈಗ ಟ್ರಾನ್ಸಿಟಿವಿಟಿನ ಚೆಕ್ ಮಾಡೋಣ. ಟ್ರಾನ್ಸಿಟಿವಿಟಿ ಅಂದರೆ ಈ ರಿಲೇಷನ್ ಟ್ರಾನ್ಸಿಟಿವ್ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡಿ ನೋಡೋಣ. ಟ್ರಾನ್ಸಿಟಿವಿಟಿ ಚೆಕ್ ಮಾಡ್ತಾ ಇದ್ದೀವಿ. ಒಂದು ರಿಲೇಷನ್ನ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕರಿತೀವಿ ಯಾವಾಗ? ಇಫ್ A, B ಮತ್ತು B, C ಆರಲ್ಲಿ ಇದ್ದಿದ್ದೇ ಆದರೆ A, C ಅಂದರೆ ಇದು ಕಾಮನ್ ಇದೆಯಲ್ಲಿ ಹೋಗಿ A, C ಆರಲ್ಲಿ ಇದ್ದೇ ತಿರಬೇಕು. ಅವಾಗ ರಿಲೇಷನ್ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕರಿತೀವಿ. ಲೆಟ್ T1, T2 ಮತ್ತು T2, T3 ಬಿ ದ ಮೆಂಬರ್ಸ್ ಆಫ್ R. T1, T2 ಆರಲ್ಲಿ ಇರೋವಂಥದ್ದು ಒಂದು ಮೆಂಬರು. T2, T3 ಕೂಡ ಆರಲ್ಲಿ ಇರೋವಂಥದ್ದು. T1, T2 ಆರಲ್ಲಿದೆ ಅಂದರೆ ಅರ್ಥ T1, T2ಗೆ ಸಿಮಿಲರ್ ಅಂತ. ಇಂಪ್ಲಾಯ್ಸ್ T1 ಈಸ್ ಸಿಮಿಲರ್. T1 is similar to T2.
ಆ್ಯಂಡ್ T2, T3 ಕೂಡ ಆರಲ್ಲಿರೋದ್ರಿಂದ T2 ಈಸ್ ಸಿಮಿಲರ್ ಟು T3. T1 ಮತ್ತು T2ನ ಆಕಾರ ಒಂದೇ ಅಂತೆ. T2 ಮತ್ತು T3ನ ಆಕಾರನೂ ಒಂದೇ ಅಂತೆ. ಅಂದಮೇಲೆ T1 ಮತ್ತು T3ನ ಆಕಾರ ಒಂದೇ ಆಗಿರುತ್ತೆ. ಸೊ ಇಟ್ ಇಂಪ್ಲಾಯ್ಸ್ T1 ಈಸ್ ಸಿಮಿಲರ್ ಟು T3. T1 ಅನ್ನೋದು T3ಗೆ ಸಿಮಿಲರ್ ಅಂದರೆ ಅರ್ಥ T1, T3 ಬಿಲಾಂಗ್ಸ್ ಟು ಆರ್. T1, T2 ಮತ್ತು T2, T3 ಆರಲ್ಲಿ ಇದ್ದಿದ್ದೇ ಆದರೆ T1, T3 ಆರಲ್ಲಿ ಇದ್ದೇ ಇರುತ್ತೆ ಅಂತ ಚೆಕ್ ಮಾಡಿ ನೋಡಿದ್ವಿ. ಅಂದಮೇಲೆ ಈ ರಿಲೇಷನ್ ಟ್ರಾನ್ಸಿಟಿವ್ ಆಗುತ್ತೆ. ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್ ಆನ್ ದ ಗಿವನ್ ಸೆಟ್ ಕ್ಯಾಪಿಟಲ್ ಎ. ಹಾಗಾಗಿ ಈ ರಿಲೇಷನ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರು ಆಗ್ತಾ ಇದೆ. ದೇರ್ಫೋರ್ ಆರ್ ಈಸ್ an equivalence or is an equivalence relation on the given set capital A.